ನಮಸ್ತೆ ಎಲ್ಲರಿಗೂ 2026ನೇ ಇಸ್ವಿಯ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ ಈ ವರ್ಷ. ಸೊ ಹಾಗೆ ಜ್ಯೋತಿಷ್ಯದ ಪ್ರಕಾರ ಜನವರಿ ಟು ಡಿಸೆಂಬರ್ ವರ್ಷಫಲ 20-30% ಹೇಗಿರುತ್ತೆ, ಇದನ್ನು ನೀವು ಲಗ್ನಕ್ಕೆ ನೋಡ್ಕೋಬೇಕು, ರಾಶಿಗೆ ನೋಡುವಾಗಿಲ್ಲ. ಯಾರ್ಯಾರು ರಾಶಿ ನೋಡ್ಕೋತಾ ಇರ್ತೀರ ನಿಮ್ಮ ಗ್ರಹಚಾರ ಕೆಟ್ಟಿರುತ್ತೆ. ಲಗ್ನಕ್ಕೆ ನೋಡಿಕೊಂಡ್ರೆ ಸ್ವಲ್ಪ ಬರುತ್ತೆ, ರಾಶಿಗೆ ನೋಡ್ಕೊಳಕ್ಕೆ ಹೋದರೆ ಏನೂ ಬರಲ್ಲ. ಅದಕ್ಕೆ ನಾನು ಒಳ್ಳೆಯದನ್ನು ತಿಳಿಸ್ತಾ ಇರ್ತೀನಿ. ಫಾಲೋ ಮಾಡೋದು ನಿಮಗೆ ಬಿಟ್ಟಿತ್ತು. ಫಾಲೋ ಮಾಡಲ್ಲ ಅಂದರೆ ನಿಮ್ಮನೆ ಬರದಲ್ಲಿದ್ದರೆ ಕೆಡಕಾಗುತ್ತೆ, ಫಾಲೋ ಮಾಡಿದರೆ ಒಳ್ಳೆಯದು ಕೂಡ ಆಗ್ಬೋದು. ನಾನು ಹೇಳಿರ್ತಕ್ಕಂಥದ್ದನ್ನು ಸ್ವಲ್ಪ ವಿಮರ್ಶೆ ಮಾಡ್ಕೊಳ್ಳಿ. ಯಾಕೆ ಲಗ್ನ 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 ಅಂತಲೇ ಬಡ್ಕೋತೀವಿ ಅಂತ. ಇವಾಗ ವರ್ಷಫಲ ಹೇಗಿರುತ್ತೆ ನೋಡ್ಕೊಳ್ಳೋಣ. ಹಾಗೆ ನಿಮ್ಮ ಲಗ್ನ ಗೊತ್ತಿದ್ರೆ ಪಕ್ಕಾ ಅಪ್ಲೈ ಆಗುತ್ತೆ. 30% ನೀವು ನೋಡ್ಕೋಬೋದು. ಈ ವರ್ಷದ ಜನರ ಮನಸ್ಥಿತಿ ಹೆಂಗಿರುತ್ತೆ ಅಂತ ನೋಡಿದಾಗ ನಾಲೆಡ್ಜ್ನ ಪಡ್ಕೊಳ್ಳೋಕೆ ಇಷ್ಟಪಡ್ತಾರೆ. ಎಲ್ಲಿ ನೋಡಿದ್ರು ತಿಳ್ಕೊಳ್ಳೋದು ಇದು ಜಾಸ್ತಿ ಆಗುತ್ತೆ. ಈ ವರ್ಷದಲ್ಲಿ ಜನರ ಮೈಂಡ್ ಸೆಟ್ ಅಂತ ಕರಿತೀವಿ. ವಾಹನಗಳ ಮೇಲೆ ಆಸಕ್ತಿ ಜಾಸ್ತಿ ಆಗುತ್ತೆ, ಕಲಿಕೆ ಮೇಲೆ ಆಸಕ್ತಿ ಜಾಸ್ತಿ ಆಗುತ್ತೆ. ಸೊ ಇದೆಲ್ಲ ಸ್ವಲ್ಪ ಮೇಯ್ನ್ ಇವೆಂಟ್ ಅಂತ ಕರಿತೀವಿ ಈ ವರ್ಷದಲ್ಲಿ. 12 ಲಗ್ನನ ನಾವು ನೋಡ್ಕೊಂಡು ಹೋಗೋಣ. ಇವಾಗ ಫಸ್ಟ್ ಒನ್ ಮೇಷ ಲಗ್ನದವರಿಗೆ ಈ ವರ್ಷ ಹೇಗಿರುತ್ತೆ. ತುಂಬ ಸಪೋರ್ಟ್ ಸಿಸ್ಟಮ್ ಜಾಸ್ತಿ ಬರುತ್ತೆ, ಸಹಾಯ ಹಸ್ತಗಳು ಅಂತ ಕರಿತೀವಿ. ನೀವು ಯಾವುದೇ ಕಷ್ಟದಲ್ಲಿರಿ ಯಾರಾದರೂ ಬಂದು ಹೆಲ್ಪ್ ಮಾಡ್ತಾರೆ. ಇದು ಮೇಯ್ನ್ ಇವೆಂಟ್. ಆರೋಗ್ಯ ತುಂಬ ಚೆನ್ನಾಗಿರುತ್ತೆ, ಓಡಾಟ ಜಾಸ್ತಿ ಆಗುತ್ತೆ, ದೈವಭಕ್ತಿ ಜಾಸ್ತಿ ಆಗುತ್ತೆ, ದೇವಸ್ಥಾನಗಳನ್ನ ಸುತ್ತೋದು ಜಾಸ್ತಿ ಆಗುತ್ತೆ. ಸೊ ಎಜುಕೇಷನ್ ತುಂಬ ಅದ್ಭುತವಾಗಿ ಮಾಡ್ತಕ್ಕಂಥದ್ದು. ಜಾಬ್ ಚೇಂಜ್ ತೋರಿಸ್ತಾ ಇದೆ, ಮದುವೆ ಜೀವನ ಮೀಡಿಯಮಾಗಿ ತೋರಿಸ್ತಾ ಇದೆ. ಸೊ ಬಿಸ್ನೆಸ್ಸು ಕೂಡ ಮೀಡಿಯಮಾಗಿ ತೋರಿಸ್ತಾ ಇದೆ. ಈ ವರ್ಷದಲ್ಲಿ ಒಂಥರ ಸಪೋರ್ಟ್, ದೈವ ಬಲ ಅಂತ ಹೇಳ್ಬೋದು ಮೇಷದವ್ರಿಗೆ. ನೆಕ್ಸ್ಟ್ ಹಾಗೆ ವೃಷಭ ಲಗ್ನದವ್ರಿಗೆ ತುಂಬ ಅಬ್ಸ್ಟೇಕಲ್ ಇಯರ್. ಎಲ್ಲದರಲ್ಲೂ ಸ್ವಲ್ಪ ಅಬ್ಸ್ಟೇಕಲ್ 20-30%. ಉಳಿದಿದ್ದು ನಿಮ್ಮ ಜಾತಕ 70%. ತುಂಬ ಕಷ್ಟಗಳು ಬರ್ತಕ್ಕಂಥದ್ದು, ಶತ್ರುಗಳ ಹಾವಳಿ ಜಾಸ್ತಿ ಆಗುತ್ತೆ. ನೀವೇನಾದರೂ ಯಾವ್ದಾರು ಕಾಂಪಿಟೇಷನ್ ಕೊಡ್ತಾಯಿದ್ರೆ ಸ್ವಲ್ಪ ಮದುವೆ ವಿಚಾರದಲ್ಲೂ ಇದು ಸಣ್ಣ ಪುಟ್ಟಕ್ಕೆ ತಗೊಳ್ಳಿ. ಓಕೆ, ಮೇಯ್ನ್ ಇವೆಂಟ್ ಎಲ್ಲ ನಾನು ಹೇಳ್ತಿರೋದು ಸ್ವಲ್ಪ ಸಣ್ಣ ಪುಟ್ಟ ಇವೆಂಟ್ ಗೋಚಾರದಲ್ಲಿ ಬರ್ತಕ್ಕಂಥದ್ದು. ಸ್ವಲ್ಪ ವರ್ಷಫಲ ಅಷ್ಟು ಚೆನ್ನಾಗಿಲ್ಲ ವೃಷಭ ಲಗ್ನದವ್ರಿಗೆ. ಹಾಗೆ ನೆಕ್ಸ್ಟು ಮಿಥುನ ಲಗ್ನದವ್ರಿಗೆ ಬಹಳ ಬಿಸ್ನೆಸ್ ಸೂಪರಾಗಿ ನಡೆಯುತ್ತೆ, ಸಂಪರ್ಕಗಳು ಜಾಸ್ತಿ ಆಗುತ್ತೆ, ಹೊಸ ಫ್ರೆಂಡ್ಸ್ ಜಾಸ್ತಿ ಆಗ್ತಾರೆ. ಮದುವೆ ಹುಡುಕ್ತಾ ಇರೋರಿಗೆ ಮದುವೆ ಸೆಟ್ ಆಗೋ ಸಾಧ್ಯತೆ, ಮದುವೆ ಜೀವನ ಚೆನ್ನಾಗಾಗ್ತಕ್ಕಂಥ ಸಾಧ್ಯತೆ. ಜಾಬಲ್ಲಿರೋರು ಕೂಡ ಅತ್ಯುತ್ತಮ. ನೆಕ್ಸ್ಟು ಕರ್ಕಾಟಕ ಲಗ್ನದವ್ರಿಗೆ ಹೆವಿ ಗ್ರೋತು, ಜಾಬು ಬಿಸ್ನೆಸ್ಸಲ್ಲಿ ಸಿಕ್ಕಾಬಟ್ಟೆ ಗ್ರೋತು, ಸಿಕ್ಕಾಬಟ್ಟೆ ಹಣ ಬರ್ತಕ್ಕಂಥ ಒಂದು ಇಯರ್ ಆಗುತ್ತೆ. ಸಕ್ಸಸ್ ಇಯರ್ ಅಂತ ಹೇಳ್ಬೋದು ಗ್ರೋತ್ಗೆ. ಬಟ್ ಅಷ್ಟೇ ಶತ್ರುಗಳು ಜಾಸ್ತಿ ಆಗ್ತಾರೆ, ಹೊಟ್ಟೆ ಕಿಚ್ಚಿನ ಜನ ಜಾಸ್ತಿ ಆಗ್ತಾರೆ. ಕರ್ಕಾಟಕ ಲಗ್ನದವ್ರಿಗೆ ಸೈಲೆಂಟಾಗಿದ್ಬಿಡಿ, ವಿಲ್ ಪವರ್ ಜಾಸ್ತಿ ಮಾಡ್ಕೊಳ್ಳಿ, ಯಾರೂ ಮುಟ್ಟಕ್ಕಾಗಲ್ಲ. ಸ್ವಲ್ಪ ಸಂಬಂಧಗಳಲ್ಲಿ ಕಸಿಬಿಸಿ ಇರುತ್ತೆ, ಸಂಬಂಧಗಳಲ್ಲಿ ಸ್ವಲ್ಪ ಕ್ಲ್ಯಾಶು, ಸ್ವಲ್ಪ ಜಗಳಗಳು, ಬೇರೆ ರೀತಿಗಳು ಇರುತ್ತೆ. ಕೋರ್ಟ್ ಕೇಸ್ಗಳು ಬರ್ತಕ್ಕಂಥ ಸಾಧ್ಯತೆ ಇದೆ. ಬಟ್ ಎಲ್ಲದರಲ್ಲೂ ವಿನ್ನಿಂಗ್ ಇದೆ. ನೆಕ್ಸ್ಟ್ ಹಾಗೆ ಸಿಂಹ ಲಗ್ನ, ಹಣ ಕಡಿಮೆ, ಆರೋಗ್ಯ ಪ್ರಾಪ್ತಿ, ಮಕ್ಕಳಾಗ್ತಕ್ಕಂಥ ಸಾಧ್ಯತೆ ಹೆಚ್ಚು. ಸೊ ಆರೋಗ್ಯವನ್ನು ಮೇಂಟೈನ್ ಮಾಡ್ತಕ್ಕಂಥದ್ದು, ದೇಹ ಮೇಂಟೈನ್ ಮಾಡ್ತಕ್ಕಂಥದ್ದು, ಅದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ತಕ್ಕಂಥ ಒಂದು ಇಯರ್ ಆಗುತ್ತೆ. ಬಟ್ ಯಾರಿಗಾರ ದುಡ್ಡು ಕೊಟ್ಟರೆ ವಾಪಸ್ ಬರಲ್ಲ, ಹುಷಾರಾಗಿರಬೇಕು. ಲವ್ ಮ್ಯಾರೇಜ್ ಆಗೋ ಸಾಧ್ಯತೆ ಇದೆ, ಅಥವಾ ಲವ್ ಒಂದು ಮೈಂಡ್ ಸೆಟ್ ಜಾಸ್ತಿ ಆಗ್ತಕ್ಕಂಥ ಸಾಧ್ಯತೆ ಇದೆ. ನೆಕ್ಸ್ಟು ಕನ್ಯಾ ಲಗ್ನದವ್ರಿಗೆ ಎಜುಕೇಷನಲ್ಲಿ ಎಕ್ಸಲೆಂಟ್ ಇಯರ್ ಆಗಿಬಿಡುತ್ತೆ. ಒಳ್ಳೊಳ್ಳೆ ಮಾರ್ಕ್ಸು ಪ್ಲಸ್ ನಿಮಗೂ ಆಸಕ್ತಿನೂ ಕೂಡ ಜಾಸ್ತಿ ಆಗುತ್ತೆ. ಜಾಬಲ್ಲಿ ಸ್ವಲ್ಪ ಮೀಡಿಯಮ್ಮು, ಬಿಸ್ನೆಸ್ಸು ಕೂಡ ಮೀಡಿಯಮ್ಮು, ಮದುವೆ ಜೀವನ ಸ್ವಲ್ಪ ಸಾಧಾರಣವೇ, ಆರೋಗ್ಯನೂ ಸ್ವಲ್ಪ ಚೆನ್ನಾಗಿರಲ್ಲ. ಸ್ವಲ್ಪ ಆರೋಗ್ಯದ ಕಡೆ ಗಮನ ಕೊಟ್ಕೋಬೇಕು. ಸ್ವಲ್ಪ ವೆಹಿಕಲ್, ಗಾಡಿ, ಸೈಟ್, ಮನೆ ಬೈ ಮಾಡೋರಿಗೆ ಕನ್ಯಾ ಲಗ್ನ ಎಕ್ಸಲೆಂಟ್ ವರ್ಷ ಆಗುತ್ತೆ. ನೆಕ್ಸ್ಟು ತುಲಾ ಲಗ್ನದವ್ರಿಗೆ ಎಫರ್ಟ್ ಜಾಸ್ತಿ ಹಾಕಬೇಕು. ಸಿಕ್ಕಾಬಟ್ಟೆ ಎಫರ್ಟ್ ಹಾಕಿದ್ದಲ್ಲಿ ಲಾಭ, ಎಫರ್ಟೇ ಇಲ್ಲ ಲಾಭ ಇಲ್ಲ ಈ ವರ್ಷ. ಕಮ್ಯುನಿಕೇಷನ್ ಜಾಸ್ತಿ ಆಗ್ತಕ್ಕಂಥ ಒಂದು ವರ್ಷ. ಯಾವಾಗಲೂ ಫೋನು, ಚಾಟು, ಕಾಲ್ಸು ಅಂತ ಬ್ಯುಸಿಯಾಗಿರ್ತಕ್ಕಂಥದ್ದು ಹೆಚ್ಚು ಕಂಡು ಬರ್ತಾ ಇದೆ. ಸ್ವಲ್ಪ ಟೆನ್ಷನ್ ಇಯರ್ ಅಂತಲೂ ಕೂಡ ಹೇಳ್ಬೋದು. ಬಟ್ ಎಫರ್ಟ್ ಹಾಕಿದ್ದಲ್ಲಿ ಜಯ, ಕಟ್ಟಿಟ್ಟ ಬುತ್ತಿ. ಎಜುಕೇಷನ್ನು ಸ್ವಲ್ಪ ಕಾನ್ಸಂಟ್ರೇಟ್ ತಪ್ಪತಕ್ಕಂಥದ್ದು ತೋರಿಸ್ತಾ ಇದೆ, ಮಾಡ್ಕೋಬೇಕು. ಬಿಸ್ನೆಸ್ಸಲ್ಲಿ, ಜಾಬಲ್ಲಿ ಎಫರ್ಟ್ ಸಕ್ಸಸ್,
ಮದುವೆ ಜೀವನ ಕಮ್ಯುನಿಕೇಷನ್ ನೋಡ್ಕೊಂಡು ಆಡಬೇಕು. ಆರೋಗ್ಯ ಸ್ವಲ್ಪ ನ್ಯೂಟ್ರಲ್ ಆಗಿರುತ್ತೆ. ನೆಕ್ಸ್ಟು ವೃಶ್ಚಿಕ ಲಗ್ನ. ವೃಶ್ಚಿಕ ಲಗ್ನದವರಿಗೆ ಹಣದ ವರ್ಷ ಅಂತ ಹೇಳ್ಬೋದು. ಒಂಥರ ನಾನು ಕೇಪಬಲ್ ಆಗಿದ್ದೀನಿ ಅಂತಾರಲ್ಲ, ನಿಮ್ಮ ಕಾನ್ಸಂಟ್ರೇಷನ್ನು ಅಲ್ಲೇ ಇರುತ್ತೆ ದುಡ್ಡಿನ ಕಡೆ ಈ ವರ್ಷ. ಪ್ಲಸ್ ಹಣನೂ ಕೂಡ ಬರ್ತಕ್ಕಂಥದ್ದು ತೋರಿಸ್ತಾ ಇದೆ. ಸ್ವಲ್ಪ ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಕ್ಕಂಥದ್ದು, ಹಾಗೆ ಒಳ್ಳೆ ಮದುವೆಗೆ ಆಫರ್ ಬರ್ತಕ್ಕಂಥದ್ದು. ಅದು ಲವ್ ಆದರೂ ಆಗಿರ್ಬೋದು, ಅರೇಂಜ್ ಆದರೂ ಆಗಿರ್ಬೋದು, ಒಳ್ಳೊಳ್ಳೆ ಆಫರ್ಸು. ಅದು ನಿಮಗೆ ದುಡ್ಡಿನ ಬಗ್ಗೆನೇ ಕಾನ್ಸಂಟ್ರೇಟ್ ಇರೋದ್ರಿಂದ ದುಡ್ಡಿಟ್ಟಿರೋರೇ ಬರ್ತಾ ಇರ್ತಾರೆ ಸ್ವಲ್ಪ ಜಾಸ್ತಿ. ಓಕೆ, ಸೊ ಒಂದು ಲಕ್ಕಿ ಇಯರ್ ಅಂತ ಹೇಳ್ಬೋದು. ಹಣದ ವಿಚಾರದಲ್ಲಿ, ಜಾಬ್ ವಿಚಾರದಲ್ಲೂ ಕೂಡ ಎಕ್ಸಲೆಂಟ್ ಆಗಿದೆ, ಬಿಸ್ನೆಸ್ ವಿಚಾರದಲ್ಲೂ ಕೂಡ ಎಕ್ಸಲೆಂಟ್ ಆಗಿದೆ, ಮದುವೆ ವಿಚಾರದಲ್ಲೂ ಎಕ್ಸಲೆಂಟ್, ಆರೋಗ್ಯನೂ ಎಕ್ಸಲೆಂಟ್. ವೃಶ್ಚಿಕ ಲಗ್ನ ಸ್ವಲ್ಪ ಎಕ್ಸಲೆಂಟ್ ಇಯರ್ ಅಂತ ಹೇಳ್ಬೋದು. ನೆಕ್ಸ್ಟ್ ಧನುರ್ ಲಗ್ನ. ಧನುರ್ ಲಗ್ನದವ್ರಿಗೆ ಗಲಾಟೆ ಜಾಸ್ತಿ, ಒಂಟಿತನ ಜಾಸ್ತಿ. ಬಟ್ ನಿಮ್ಮ ಟ್ಯಾಲೆಂಟ್ನ ಬಳಸಿದರೆ ಡೆಫಿನೆಟ್ಲಿ ಇಂಪ್ರೂವ್ಮೆಂಟ್ ಆಗ್ತೀರಾ. ಏನೇ ಅಡೆತಡೆ ಬಂದರೂ ಕೂಡ ಕೋಪ ಬಂದರೆ ಕಡಿಮೆ ಮಾಡ್ಕೊಳ್ಳಿ, ಉದಾರ ಆಗ್ತೀರಾ. ಅದನ್ನು ಜಾಸ್ತಿ ಮಾಡಿಕೊಂಡ್ರೆ ಸ್ವಲ್ಪ ಸಮಸ್ಯೆಗಳು ತೋರಿಸುತ್ತೆ. ಹಾಗೆ ಮದುವೆ ಜೀವನದಲ್ಲೂ ಗಲಾಟೆ ತೋರಿಸ್ತಾ ಇದೆ. ಜಾಬು ಬಿಸ್ನೆಸ್ಸಲ್ಲಿ ಸೆಲ್ಫ್ ಎಫರ್ಟ್ ಹಾಕಿದರೆ ಸಕ್ಸಸ್ ಆಗುತ್ತೆ, ಬಟ್ ಮೀಡಿಯಮ್ ಆಗಿದೆ. ನೆಕ್ಸ್ಟು ಮಕರ ಲಗ್ನ. ಖರ್ಚು ಈ ವರ್ಷ ತಗಲಾಕೋತಾ ಇರುತ್ತೆ, ಬಂದು ಬರ್ತಾ ಇರುತ್ತೆ ಖರ್ಚುಗಳು. ಯಾವ ರಿಲೇಟೆಡ್ ಖರ್ಚು ಬರುತ್ತೆ ಅಂತಲೇ ಹೇಳೋಕ್ಕಾಗಲ್ಲ. ಸೊ ಹೆಚ್ಚು ಧರ್ಮ ಕಾರ್ಯಗಳಿಗೆ ಖರ್ಚು ಅಂತ ಬರ್ತಾ ಇದೆ. ಅದು ಫ್ರೆಂಡ್ಸಿಗೆ ಖರ್ಚು ಮಾಡ್ತೀರಾ, ಮನೆಗೆ ಖರ್ಚು ಮಾಡ್ತೀರಾ, ಯಾವುದಕ್ಕೋ ಒಂದು ದೇವಸ್ಥಾನಕ್ಕೆ ಖರ್ಚು ಮಾಡ್ತೀರಾ, ಧರ್ಮ ಕಾರ್ಯದ ಖರ್ಚುಗಳು ಹೆಚ್ಚಾಗಿ ಬರುತ್ತೆ. ಸೊ ಹಾಗೆ ವಿದೇಶಕ್ಕೆ ಹೋಗ್ತಕ್ಕಂಥವ್ರಿಗೆ ಒಳ್ಳೆಯ ಟೈಮ್. ಮದುವೆ ಜೀವನ ಡೌನ್ ಇದೆ, ಜಾಬ್ ಬಿಸ್ನೆಸ್ಸು ಸ್ವಲ್ಪ ಡೌನ್ ಇದೆ, ಸ್ವಲ್ಪ ಸಾಧಾರಣ ಮಟ್ಟದ ಲಾಸ್ಗಳು, ಅಥವಾ ನೀವೇನು ದುಡಿತಾ ಇದ್ದೀರೋ ಅದರಲ್ಲಿ ಸ್ವಲ್ಪ ಕಡಿಮೆ ಆಗ್ಬೋದು, ಅಥವಾ ಯಾರಿಗಾರ ದುಡ್ಡು ಕೊಟ್ಟರೆ ವಾಪಸ್ ಬರದೇ ಇರ್ಬೋದು. ಸ್ವಲ್ಪ ಈ ರೀತಿ ಮಕರಕ್ಕೆ ತೋರಿಸ್ತಾ ಇದೆ. ಸ್ವಲ್ಪ ಹೆಲ್ತ್ ಕೂಡ ನೋಡ್ಕೋಬೇಕು. ಮಕರ ಲಗ್ನ ಹೆಲ್ತ್ ಕೆಡ್ತಕ್ಕಂಥದ್ದು ಸ್ವಲ್ಪ ಹೆಚ್ಚಾಗಿ ತೋರಿಸ್ತಾ ಇದೆ. ನೆಕ್ಸ್ಟು ಕುಂಭಲಗ್ನ. ಕುಂಭಲಗ್ನದವರಿಗೆ ಲಾಭವೋ ಲಾಭ, ವರ್ಷ ಪೂರ್ತಿ ಲಾಭ, 20-30%. ಉಳಿದಿದ್ದು ನಿಮ್ಮ ಜಾತಕ ಅಲ್ಲಿ ಚೆನ್ನಾಗಿದ್ದರೆ ಮಿರಾಕಲ್ ಇಯರ್ ಆಗೋಗ್ಬಿಡುತ್ತೆ. ಅಲ್ಲೇನಾರ ಡೌನ್ ಇತ್ತು ಅಂದರೆ ಸ್ವಲ್ಪ ಲಾಭಾಂಶ ಇದ್ದೇ ಇರುತ್ತೆ. ಫ್ರೆಂಡ್ಸಿಂದ ಲಾಭ ಆಗ್ಬೋದು, ಬಿಸ್ನೆಸ್ಸಿಂದ ಲಾಭ ಆಗ್ಬೋದು, ಜಾಬಿಂದ ಲಾಭ ಆಗ್ಬೋದು, ಮದುವೆ ಜೀವನದಿಂದ ಲಾಭ ಆಗ್ಬೋದು, ಎಜುಕೇಷನಿಂದ ಲಾಭ ಆಗ್ಬೋದು, ಆರೋಗ್ಯ ಲಾಭನೂ ಕೂಡ ತೋರಿಸ್ತಾ ಇದೆ. ಲಾಭ ಕುಂಭಲಗ್ನ. ಲಾಸ್ಟ್ ಒನ್ ಮೀನ ಲಗ್ನ. ನೇಮ್ ಆ್ಯಂಡ್ ಫೇಮ್ ಹೆಚ್ಚು ಈ ವರ್ಷ. ಎಲ್ಲಿ ನೋಡಿದ್ರು ನೇಮು. ಕೆರಿಯರು ಸಿಕ್ಕಾಪಟ್ಟೆ ಗ್ರೋತ್ ಆಗ್ತಕ್ಕಂಥದ್ದು ಗೋಚಾರದ ಪ್ರಕಾರ. ಎಜುಕೇಷನ್ ಅದ್ಭುತವಾಗಿದೆ, ಜಾಬ್ ಬಿಸ್ನೆಸ್ ಸಕ್ಸಸ್ ಇದೆ, ಮದುವೆ ಜೀವನ ಸ್ವಲ್ಪ ಈಗೋ ಕ್ಲಾಶ್ ಇದೆ, ಅಷ್ಟು ಚೆನ್ನಾಗಿರಲ್ಲ, ನೋಡ್ಕೋಬೇಕು. ಆರೋಗ್ಯನೂ ಸ್ವಲ್ಪ ನೋಡ್ಕೋಬೇಕು, ಸ್ವಲ್ಪ ಕೆಡ್ತಕ್ಕಂಥದ್ದು ತೋರಿಸ್ತಾ ಇದೆ. ಸೊ ಸ್ವಲ್ಪ ಆಲಸ್ಯ ಹೆಚ್ಚಾಗ್ಬೋದು, ಬಟ್ ಫೋಕಸ್ ಎಲ್ಲ ನಿಮ್ಮದು ಗ್ರೋತ್ ಕಡೆ ಜಾಸ್ತಿ ಇರುತ್ತೆ, ಬಟ್ ನೇಮ್ ಆ್ಯಂಡ್ ಫೇಮ್ ಬಂದೇ ಬರುತ್ತೆ. ಸೊ ಇಷ್ಟು ಹೊಸ ವರ್ಷದ ಒಂದು ಸಿಂಪಲ್ ಪ್ರಿಡಕ್ಷನ್ ಅಂತ ಹೇಳ್ತೀವಿ. ಇದು ಅಪ್ಲೈ ಮಾಡ್ಕೊಳ್ಳಿ. 20-30%. ಉಳಿದಿದ್ದು ನಿಮ್ಮ ಜಾತಕದಲ್ಲಿ ಫಿಕ್ಸ್ ಆಗಿರುತ್ತೆ. ಓಕೆ, ಎಲ್ಲರಿಗೂ ಒಳ್ಳೆಯದಾಗಲಿ. ಶ್ರೀ ಕೃಷ್ಣಾರ್ಪಣಮಸ್ತು.